ನಿಮ್ಮ ಪ್ರಾಡಕ್ಟ್ ನೀವು ಆನ್ಲೈನಲ್ಲಿ ಸೇಲ್ ಮಾಡಬೇಕಾದ್ರೆ ಈಸಿಯಾಗಿ ಕಸ್ಟಮರ್ ರಿವ್ಯೂಸ್ ಹೆಂಗೆ ತೊಗೊಳೋದು ಬನ್ನಿ ಹೇಳ್ತೀನಿ. ಇವತ್ತು ಬೆಳಗ್ಗೆ ಎದ್ದಿದ್ದೆ ಟೀಮೇಟ್ಸಿಗೆಲ್ಲ ಟಾಸ್ಕ್ ಕೊಟ್ಬಿಟ್ಟು ನಾನು ವರ್ಕ್ ಸ್ಟಾರ್ಟ್ ಮಾಡಿದೆ. ಅಷ್ಟರಲ್ಲಿ ನಮ್ಮ ಎಡಿಟರು ಒಂದು ಸ್ಕ್ರಿಪ್ಟ್ ಕಳಿಸಿದ, ಅದನ್ನು ಗೋತ್ರೂ ಮಾಡಿಬಿಟ್ಟು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸಸ್ ಆ್ಯಡ್ ಮಾಡಿದೆ. ಹಾಗೆ ನಮ್ಮ ಕ್ಯಾಂಪೇನ್ಸು ಮತ್ತು ಸೇಲ್ಸ್ ಚೆಕ್ ಮಾಡಿದೆ. ಬೆಳಗ್ಗೆ 11 ಗಂಟೆ ಆಗಿತ್ತು. ಅಷ್ಟರಲ್ಲಿ ಆಲ್ರೆಡಿ 38 ಯೂನಿಟ್ಸ್ ಸೋಲ್ಡ್ ಆಗಿತ್ತು. ಅರೌಂಡ್ 21,000 ಸೇಲ್ಸ್ ಆಗಿತ್ತು. ಹಾಗೆ ಜಿಮ್ಮಿಗೆ ಹೋದೆ. ನೋಡಿ, ನಿಮ್ಮ ಪ್ರಾಡಕ್ಟ್ ನೀವು ಆನ್ಲೈನಲ್ಲಿ ಸೇಲ್ ಮಾಡಬೇಕಾದ್ರೆ ಕಸ್ಟಮರ್ ರಿವ್ಯೂಸ್ ತುಂಬಾ ಇಂಪಾರ್ಟೆಂಟು. ಅದೇ ನಿಮ್ಮ ಪ್ರಾಡಕ್ಟ್ನ ಒಂದು ಅಸೆಟಾಗಿ ಮಾಡುತ್ತೆ. ಸೊ ತೊಗೊಬೇಕು ಅಂದರೆ ನೀವು ಈ ಥರ ಒಂದು ಥ್ಯಾಂಕ್ ಯು ಕಾರ್ಡ್ನ ಯೂಸ್ ಮಾಡ್ಬೋದು. ನಿಮ್ಮದು ಪ್ರತಿ ಪ್ರಾಡಕ್ಟಲ್ಲಿ ಈ ಥರ ಹಾಕಿದ್ರೆ ಒಂದು 5% ಇನ್ಕ್ರೀಸ್ ನೋಡ್ಬೋದು ನೀವು ಕಸ್ಟಮರ್ ರಿವ್ಯೂಸು. ಅಂದರೆ ಪ್ರತಿ 100 ಆರ್ಡರ್ಸಿಗೆ ನಿಮ್ಮ 5 ರಿವ್ಯೂ ಬರೋ ಚಾನ್ಸಸ್ ಇದೆ. ಅದೇ ಥರ ನಿಮ್ಮ ಒಂದು ಕಸ್ಟಮರ್ ಡಾಟಾನು ಬಿಲ್ಡ್ ಮಾಡ್ಬೋದು. ಅವ್ರದ್ದು ಇಮೇಲು, ಅವ್ರ ನೇಮು, ಮೊಬೈಲ್ ನಂಬರ್ ಎಲ್ಲ ಕಲೆಕ್ಟ್ ಮಾಡಿಬಿಟ್ಟು. ಸೊ ಜಿಮ್ಮಲ್ಲಿ ಇವತ್ತು ಬ್ಯಾಕ್ ಡೇ ಇತ್ತು. ಸೊ ಹಾಗಾಗಿ ಪುಲಪ್ಸಿಂದ ಸ್ಟಾರ್ಟ್ ಮಾಡಿ 2 ವರ್ಟಿಕಲ್ ಪುಲಪ್ಸು, ಆಮೇಲೆ 2 ಹಾರಿಜಾಂಟಲ್ ಪುಲಪ್ ಮಾಡಿಬಿಟ್ಟು ಹಾಗೆ ಟ್ರೈಸಿಪ್ಸ್ ವರ್ಕೌಟ್ ಮಾಡಿದೆ. ಟ್ರೈಸಿಪ್ಸಿಗೂ 4 ವೇರಿಯೇಷನ್ಸು, ಎಲ್ಲ 10 to 12 ರೆಪ್ಸು ಟಿಲ್ ಫೇಲ್ಯೂರ್. ಹಾಗೆ 30 ಮಿನಿಟ್ಸ್ ಕಾರ್ಡಿಯೋ ಮಾಡಿದೆ ಟ್ರೆಡ್ಮಿಲಲ್ಲಿ, ಇನ್ಕ್ಲೈನ್ ಮ್ಯಾಕ್ಸಲ್ಲಿ ಇಟ್ಬಿಟ್ಟು. ಅರೌಂಡ್ 370 ಕ್ಯಾಲೋರೀಸ್ ಬರ್ನ್ ಮಾಡಿದೆ. ಇದರಿಂದ ನಾನೊಂದು ಕ್ಯಾಲೋರಿ ಡೆಫಿಸಿಟ್ ಮೇಂಟೈನ್ ಮಾಡ್ಬೋದು. ಅಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ನಾನು ಫಸ್ಟ್ ಮೀಲ್ ಮಾಡಿದೆ. ನಾನು ಯೂಶಲಿ ಊಟ ಮಾಡ್ತಾ ನಾನು ಎಜುಕೇಷನಲ್ ಯೂಟ್ಯೂಬ್ ವೀಡಿಯೋ ಅಥವಾ ಯಾವುದಾದ್ರೂ ಕೋರ್ಸ್ನ ಗೋತ್ರೂ ಮಾಡ್ತಾ ಊಟ ಮಾಡ್ತೀನಿ. ಹಾಗೆ ಮಧ್ಯಾಹ್ನ ಡಿಸ್ಕವರಿ ಕಾಲ್ಸು, ಆಮೇಲೆ ಕ್ಲೈಂಟ್ಸ್ ಜೊತೆ ಮೀಟಿಂಗ್ಸ್ ಎಲ್ಲ ಇತ್ತು. ಆ ಮೀಟಿಂಗ್ಸ್ ಎಲ್ಲ ತೊಗೊಂಡು ಫೀಡ್ಬ್ಯಾಕು ತೊಗೊಂಡು ಹಾಗೆ ಕ್ಲೈಂಟ್ಸ್ ಮೆಸೇಜಸ್ಸು, ಟೀಮೇಟ್ಸ್ ಮೆಸೇಜಸ್ ಎಲ್ಲ ಚೆಕ್ ಮಾಡಿಬಿಟ್ಟು ಆಮೇಲೆ ಬೆಳಗ್ಗೆ ಮಾಡಿದ ಸ್ಕ್ರಿಪ್ಟಿಂಗ್ ಯೂಸ್ ಮಾಡಿಬಿಟ್ಟು ಕಾಂಟೆಂಟು ಮಾಡಿದೆ ಯೂಟ್ಯೂಬಿಗೋಸ್ಕರ. ಅಷ್ಟರಲ್ಲಿ ನಂದು ಎಲ್ಲ ಕೆಲಸ ಮುಗ್ದಿತ್ತು. ಸೊ ಹಾಗಾಗಿ ಗಾಡಿ ಎತ್ಕೊಂಡು ಒಂದು ರೌಂಡ್ ಹೋಗೋಣ ಅಂತ ಹೊರಗೋದೆ. ಹಾಗೆ ಕ್ಲೀನು ಮಾಡಿಸಿದೆ ಗಾಡಿನ. ಅಷ್ಟರಲ್ಲಿ ಸಂಜೆ ಆಗಿತ್ತು. ಆಮೇಲೆ ಫ್ರೆಂಡ್ಸಿಗೆಲ್ಲ ಮೀಟ್ ಮಾಡಿಬಿಟ್ಟು ಏರಿಯಾದಲ್ಲಿ ಒಂದು 2-3 ರೌಂಡ್ಸ್ ಹಾಕಿ ಆಮೇಲೆ ಸ್ವಲ್ಪ ಶಾಪಿಂಗ್ ಮಾಡಿಬಿಟ್ಟು ಇವಾಗ ಮನೆಗೆ ಹೋಗಿ ಊಟ ಮಾಡಿಬಿಟ್ಟು ನಾನು ಈ ವ್ಲಾಗ್ ಇಲ್ಲೇ ಮುಗಿಸ್ತಾ ಇದ್ದೀನಿ.